ಏನೋ ಒಂದು ಪಂಚ್ ಲೈನ್ ಹೇಳ್ತಾರೆ ಅಂತಂದ ಅವ್ರ ಹತ್ರ ಹೋಗಿ ಇನ್ನೇನು ತಪ್ಕೋಬೇಕು ಅವಾಗ ಹೇಳ್ತಾರೆ ಗಲೆ ಲಗನಯ ನಜಾನೆ ಕೋನ್ಸಿ ಮುಲಾಕಾತ್ ಆಖರಿ ಹೋಗಿ ಅಂತ. ಅವಾಗ ನನ್ಗನ್ಸುತ್ತೆ ಹೌದು, ಇಲ್ಲಿವರೆಗೂ ನಾನ್ ನನ್ನ ಜವಾನ್ಸನ ಹುರಿದುಂಬಿಸ್ತಾ ಇದ್ದೀನಿ, ಅವರಿಗೆ ಮೊರಲ್ ಬೂಸ್ಟ್ ಮಾಡ್ತಾ ಇದ್ದೀನಿ, ಬಟ್ ನಂದು ಜೀವ ಕೂಡ ಹೋಗ್ಬೋದು ಅನ್ನೋ ನಾನು ಅನ್ಕೊಂಡೇ ಇರಲಿಲ್ಲ. ಅವಾಗ ನಂಗೆ ರಿಲೈಸ್ ಆಯ್ತು, ಹೌದು ನಾನೂ ಕೂಡ ಯುದ್ಧದಿಂದ ಬರ್ಲಿಕ್ಕಿಲ್ಲ. ಕೊನೆಯದಾಗಿ ಇನ್ನೇನು ಹೋಗ್ಬೇಕಂದ್ರೆ ಒಂದು ಎರಡು ಫಾರ್ಮಾಲಿಟೀಸ್ ಇರ್ತವೆ. ಅದೇನಂದ್ರೆ ನಾನು 120 ಜನದ ತಂಡವನ್ನ ಲೀಡ್ ಮಾಡಬೇಕಿತ್ತು. ಆ 120 ಜನನ ನಾನು ಎದುರಿಗೆ ನಿಂದಿರಿಸಿ ಹೇಳ್ಬೇಕು, ನೀವು ಒಂದು ಪತ್ರವನ್ನ ಬರೀರಿ, ನೀವು ಇದರಿಂದ ವಾಪಸ್ ಬಂದ್ರೆ ಆ ಪತ್ರವನ್ನ ನಿಮ್ಗೆ ವಾಪಸ್ ಕೊಡ್ತೀವಿ, ನೀವು ಬರ್ದೇ ಇದ್ರೆ ನೀವು ಯಾರಿಗೆ ಬರೆದಿರ್ತಿರಲ್ಲ ಅದನ್ನ ಅವರಿಗೆ ತಲುಪಿಸ್ತೀವಿ ಅಂತ. ಬಟ್ ಇಮ್ಯಾಜಿನ್ ಮಾಡಿ, 23 ವರ್ಷ 24 ವರ್ಷ ನನಗೆ ಅವಾಗ ವಯಸ್ಸು, 6 ತಿಂಗಳ ಸರ್ವಿಸ್ ಆಗಿದೆ. ಜನವರಿಯಲ್ಲಿ ಜಾಯ್ನ್ ಆಗಿದ್ದೀನಿ, ಜುಲೈಯಲ್ಲಿ ನಾವು ಇದರ ಯುದ್ಧಕ್ಕೆ ಹೋಗ್ತಾ ಇದ್ದೀವಿ. 6 ತಿಂಗಳ ಸರ್ವಿಸ್, 23-24 ವರ್ಷ ವಯಸ್ಸಲ್ಲಿ 120 ಜನನ್ನ ಎದುರಿಗೆ ನಿಂದಿರಿಸಿ ನೀವೊಂದು ಪತ್ರ ಬರೀರಿ, ಯುದ್ಧದಿಂದ ವಾಪಸ್ ಬರ್ದೇ ಇದ್ರೆ ಅನ್ನೋದೇನಿದೆಯಲ್ಲ ಸಾಮಾನ್ಯದ ಕೆಲಸ ಅಲ್ಲ. ನಾನು ಎಷ್ಟೋ ಸ್ಟ್ರಾಂಗ್ ಇದೀನಿ ಅನ್ಕೊಂಡಿದ್ದೆ, ಬಟ್ ಅದನ್ನ ಮಾತು ಹೇಳ್ಬೇಕಾರೆ ನೀವು ಯುದ್ಧದಿಂದ ಬರಲಿಲ್ಲ ಅಂದ್ರೆ ನೀವು ಯುದ್ಧದಲ್ಲಿ ಸಾಯ್ಬೋದು ಅಂತ ಏನು ಹೇಳೋದಿಲ್ಲ, ತುಂಬಾ ಕಷ್ಟದ ಕೆಲಸ. ಅದನ್ನ ಹೇಳಿದೆ, ಎಷ್ಟೋ ಜನ ಪತ್ರ ಬರೆದ್ರು, ನಾನು ಕೂಡ ಪತ್ರ ಬರೆದೆ. ನಾವು ಲೆಟ್ಸ್ ಪಾಸ್ ಫಾರ್ ಮಿನಿಟ್ ಅಂಡ್ ಥಿಂಕ್. ಆ ತರ ಪತ್ರ ಬರೋ ಪರಿಸ್ಥಿತಿ ದೇವ್ರು ಯಾರಿಗೂ ಕೊಡಬಾರ್ದು, ಬಟ್ ಬಂದ್ರೆ ನೀವು ಯಾರಿಗೆ ಬರೀತೀರಾ, ಏನಂತ ಬರೀತೀರಾ ಯೋಚನೆ ಮಾಡಿ ನೋಡಿ. ವಾಟ್ ವಿಲ್ ಯು ಕನ್ವೆ, whom do you convey? ಎಲ್ಲರೂ ಬರೀತಾರೆ, ನಾನು ಕೂಡ ಬರೆದ ಡೆಪಾಸಿಟ್ ಮಾಡ್ತೀನಿ. ಇನ್ನೊಂದು ನಮ್ಮಲ್ಲಿ ಇಟ್ಟಂತ ಡೆಪಾಸಿಟ್ ಬಿಲಾಂಗಿಂಗ್ಸ್ ಏನಿರ್ತವೆ, ನಮ್ಮ ವಾಲೆಟ್, ಪರ್ಸ್ ಇರ್ಬೋದು, ಲಾಕೆಟ್, ವಾಚ್, ಐಡೆಂಟಿಟಿ ಕಾರ್ಡ್ ಎಲ್ಲದನ್ನು ಅಲ್ಲಿ ಡೆಪಾಸಿಟ್ ಮಾಡ್ತೀವಿ. ಅದು ನಿಮ್ಗೆ ಅನ್ಸುತ್ತೆ ವಾಟ್ಸ್ ಸೋ ಬಿಗ್ ಡೀಲ್, ಅದರಲ್ಲಿ ಏನ್ ಮಹಾ, ಎಲ್ಲ ಕೊಡ್ತೀವಿ ವಾಪಸ್ ಬಂದ್ಮೇಲೆ ಸಿಗುತ್ತೆ. ಬಟ್ ನಾನು ಎಷ್ಟೋ ಜನ ಸೈನಿಕರನ್ನ ನೋಡಿದ್ದೀನಿ, ಅವ್ರ ಪರ್ಸ್ ತೆಗೆದಿದ್ದಾರೆ, ಅವ್ರ ಆ ಪರ್ಸ್ ನಲ್ಲಿ ಅವ್ರ ತಂದೆ ತಾಯಿ ಫೋಟೋ ಇರ್ಬೋದು, ಅವ್ರ ಮಕ್ಕಳ ಫೋಟೋ ಇರ್ಬೋದು, ಅವ್ರ ಹೆಂಡತಿ ಫೋಟೋ ಇರ್ಬೋದು, ಅದನ್ನ ನೋಡ್ತಾ ಕಣ್ಣೀರ್ ಹಾಕ್ತಾ ಇದ್ದಾರೆ. ಏನ್ ಅನ್ಕೊಂತಾ ಇರ್ಬೋದು ಅವ್ರು? ಬಹುಶಃ ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ಯಾವುದೋ ಒಂದು ಬೆಟ್ಟದ ತುದಿಯಲ್ಲಿ ಅವ್ರ ಕೊನೆ ಉಸಿರು ಹೇಳೋ ಪರಿಸ್ಥಿತಿ ಬಂದ್ರೆ ಅವ್ರ ತಂದೆ ತಾಯಿನ, ಅವ್ರ ನೆರೆ ಹೊರೆಯವ್ರನ್ನ ನೋಡೋದಿರ್ಲಿ, ಅವ್ರನ್ನ ಫೀಲ್ ಮಾಡೋದು, ಅವ್ರ ಟಚ್ ಮಾಡೋದು, ಅವ್ರ ಜೊತೆ ಮಾತಾಡೋದಿರ್ಲಿ, ಅವ್ರ ಫೋಟೋ ಕೂಡ ನೋಡೋ ಅವಕಾಶ ಸಿಗಲ್ಲ ಅಂತ ಎಷ್ಟೋ ಜನ ಡೆಪಾಸಿಟ್ ಮಾಡ್ತಾರೆ. ಕೊನೆಯದಾಗಿ ನನ್ನ ಯೂನಿಟಿನ ವರ್ಕ್ ರೇ, ಯಾವುದೇ ಒಂದು ಕಾರ್ಯ ಮಾಡ್ತೀವಿ, ಒಂದು ಮ್ಯಾಚ್ ಶುರು, ಒಂದು ಫುಟ್ಬಾಲ್ ಮ್ಯಾಚ್ ಆಡ್ತೀವಿ, ವಾಲಿಬಾಲ್ ಮ್ಯಾಚ್ ಆಡ್ತೀವಿ ಅಂದ್ರು ಆ ನಮ್ಮ ಘೋಷಣೆಯನ್ನ ಕೂಗಿ ಆ ಒಂದು ಕಾರ್ಯನ ಶುರು ಮಾಡ್ತೀವಿ. ನಮ್ಮ ಯೂನಿಟಿನ ವರ್ಕ್ ರೇ ಅಂತ ಹೇಳ್ತೀವಿ, ಅದು ದುರ್ಗೆ ಮಾತಾ ಕಿ ಜೈ ಅಂತ. ನಾವ್ ಏನೇ ಕೆಲಸ ಮಾಡ್ಬೇಕಂತಂದ್ರು ಆ ಕೂಗನ್ನ ಕೂಗಿ ಮುಂದಿನ ಹೆಜ್ಜೆ ಇಡ್ತೀವಿ. ಆ ಯುದ್ಧದ ಪರಿಸ್ಥಿತಿಯಲ್ಲಿ ನಾವು ದುರ್ಗೆ ಮಾತಾ ಕಿ ಜೈ ಅಂತ ನಾನು ಒಂದ್ಸಲ ಏನು ಕೂಗಿದೆ, ನನ್ನ ಹಿಂದಿದ್ದಂತ 120 ಜನ ಒಂದೇ ಸಲ ದುರ್ಗೆ ಮಾತಾ ಕಿ ಜೈ ಅಂತ ಕೂಗಿದ್ರಲ್ಲ, ಇಟ್ ವಾಸ್ ಅನ್ ಎಲೆಕ್ಟ್ರಿಫೈಂಗ್ ಅಟ್ಮಾಸ್ಫಿಯರ್. ಅಲ್ಲಿವರೆಗೂ ನಮಗೆ ಏನ್ ಆಗುತ್ತೋ, ಫಿಯರ್ ಆಫ್ ಅನ್ಸರ್ಟನಿಟಿ ಅಂತ ಹೇಳ್ತೀವಿ. ಫಿಯರ್ ಆಫ್ ಅನ್ಸರ್ಟನಿಟಿ ಅಂದ್ರೆ ಫಿಯರ್ ಆಫ್ ಅನ್ನೋನ್, ಅಂದ್ರೆ ಏನಾಗುತ್ತೋ ಏನೋ ಗೊತ್ತಿಲ್ಲ, ಎಷ್ಟು ದಿನ ಆಗುತ್ತೋ ಏನೋ ಗೊತ್ತಿಲ್ಲ, ಎಷ್ಟು ಜನ ಹೋಗ್ತಾ ಇದೀವಿ, ಅದ್ರಲ್ಲಿ ಎಷ್ಟು ಜನ ವಾಪಸ್ ಬರ್ತೀವಿ ಏನೂ ಗೊತ್ತಿಲ್ಲ. ನಾವು ಒಂದು ಸಲ ದುರ್ಗೆ ಮಾತಾ ಕಿ ಜೈ ಅಂತ ಕೂಗಿದ ನಂತರ ನಮ್ಮ ತಲೆಯಲ್ಲಿ ಇದ್ದಿದ್ದು ಎಷ್ಟೇ ನಷ್ಟ, ಎಷ್ಟೇ ನೋವು, ಎಷ್ಟೇ ಸಾವು ಆದ್ರೂ ಪರವಾಗಿಲ್ಲ, ಭಾರತದ ಬಾವುಟವನ್ನ 4875 ಮೇಲೆ ಹಾರಿಸಿ ವಾಪಸ್ ಬರಬೇಕು ಅನ್ನೋದು ಒಂದೇ ನನ್ನ ತಲೆಯಲ್ಲಿತ್ತು. ಜುಲೈ 4, 1999 ರಾತ್ರಿ ಹೊತ್ತು ಆಗ್ತಾ ಇದೆ, ಈ ತರ ಕತ್ಲಾಗ್ತಾ ಇದೆ, ಅವಾಗ ನಾವು ಯುದ್ಧವನ್ನ ಶುರು ಮಾಡ್ತೀವಿ, ಬೆಟ್ಟ ಹತ್ತಲಿಕ್ಕೆ ಶುರು ಮಾಡ್ತೀವಿ. ಒಂದು ಬೆಟ್ಟ ಅಂತಂದ್ರೆ ಒಂದು ಅಟ್ಯಾಕ್ ಮಾಡ್ತೀವಿ ಅಂದ್ರೆ ಬೆಟ್ಟದ ತುದಿ ಮೇಲೆ ಒಂದು 4 ಜನ ಇರ್ತಾರೆ, ಹಂಗ ಇಲ್ಲ, ಸುಮಾರು ದೊಡ್ಡ ಬೆಟ್ಟದ ಪ್ರದೇಶ ಅದು. ನಾವು ರಿಡ್ಜ್ ಲೈನ್ ಅಂತ ಹೇಳ್ತೀವಿ, ಅಂದ್ರೆ ಎಲ್ಲೆಲ್ಲಿ ನಾವು ಹತ್ಲಿಕ್ಕೆ ಸಾಧ್ಯನೋ ಅಲ್ಲಲ್ಲಿ ಅವ್ರು ಅಡಿಗೆ ಕುತ್ಕೊಂಡಿರ್ತಾರೆ, ಅಲ್ಲಲ್ಲಿ ಅವ್ರು ಬಂಕರ್ಗಳನ್ನ ಕಟ್ಕೊಂಡಿರ್ತಾರೆ, ಅಲ್ಲಲ್ಲೇ ಸಂಗಡಗಳನ್ನ ಕಟ್ಕೊಂಡಿರ್ತಾರೆ, ಅಲ್ಲಲ್ಲೇ ಬಂಕರ್ಗಳು ಹಿಂದೆ ಕುತ್ಕೊಂಡಿರ್ತಾರೆ. ಕ್ಲಿಯರ್ ಮಾಡ್ತಾ 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 ತುದಿವರೆಗೂ ಹೋಗ್ಬೇಕಾಗುತ್ತೆ. 4ನೇ ತಾರೀಕು ಬೆಳಗಿನ ಜಾವ ಸಾಯಂಕಾಲ ನಾವು ಅಟ್ಯಾಕ್ ಶುರು ಮಾಡ್ತೀವಿ. 5ನೇ ತಾರೀಕು ಬೆಳಗಿನ ಜಾವ ನಾವು ಎಲ್ಲಿವರೆಗೂ ಹೋಗಿರ್ತೀವಿ ಅಂತಂದ್ರೆ ಮೊದಲನೇ 3 ಬಂಕರ್ ಕಾಣಿಸ್ಕೊಳುತ್ತೆ. ಆ 3 ಬಂಕರ್ ನಾನು ನೋಡಿದ ತಕ್ಷಣ ಅನ್ಕೊಂತೀನಿ ಅವ್ರಿಗೆ ಇನ್ನೂ ಗೊತ್ತಿಲ್ಲ ನಾವು ಬಂದಿದೀವಿ ಅಂತ. 120 ಜನನು ಒಂದೇ ಸಲ ಹೋಗೋಕ್ ಹೋದ್ರೆ ಅವ್ರಿಗೆ ಎಚ್ಚರ ಆಗ್ಬಿಡುತ್ತೆ. ಫೈರ್ ಮಾಡಕ್ ಶುರು ಮಾಡ್ಬಿಟ್ರೆ ಆ ಒಂದು ಸರ್ಪ್ರೈಸ್ ಎಲಿಮೆಂಟ್ ಅನ್ನ ಕಳ್ಕೊಂಡ್ಬಿಡ್ತೀವಿ ಅನ್ನೋ ಕಾರಣದಿಂದ ಅವರಿಗೆ ಗೊತ್ತಾಗೋಕ್ಕಿಂತ ಮುಂಚೆ ಅವ್ರನ್ನ ಅಟ್ಯಾಕ್ ಮಾಡಬೇಕು, ಆ 3 ಬಂಕರ್ನ ವಶಪಡಿಸ್ಕೋಬೇಕು ಅಂತ ಏನ್ ಮಾಡ್ತೀವಿ, ಒಂದು ಪ್ಲಾನ್ ಅನ್ನ ಮಾಡ್ತೀವಿ. ಆ ಪ್ಲಾನ್ ಏನು ಅಂದ್ರೆ 3 ಜನ ಎಡಗಡೆ ಬಂಕರ್ಗೆ ಅಟ್ಯಾಕ್ ಮಾಡಬೇಕು, ನಾನು ಮತ್ತೆ ನನ್ನ ಜೊತೆಗೆ 4 ಜನ ಮಧ್ಯದ ಬಂಕರ್, ಮತ್ತೆ 3 ಜನ ಆ ರೈಟ್ ಸೈಡ್ ಇದ್ದಂತ ಬಂಕರ್. ಹೆಂಗ್ ಅಟ್ಯಾಕ್ ಮಾಡಬೇಕು, ಅವರಿಗೆ ಗೊತ್ತಾಗ್ಲಿದ್ದಂಗೆ, ಆ ಕತ್ಲಲ್ಲಿ ಅವ್ರಿಗೆ ಕಾಣ್ಲಿದ್ದಂಗೆ, ಸೌಂಡ್ ಮಾಡ್ಲಿದ್ದಂಗೆ ತವಳ್ತಾ 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 ಆ ಬಂಕರ್ ಹತ್ರ ಹೋಗ್ಬೇಕು. ನನ್ನ ಟೀಮ್ ರೀಚ್ ಆಗುತ್ತೆ, ಅವು 2 ಟೀಮ್ ರೀಚ್ ಆಗುತ್ತವೆ. ರೀಚ್ ಆದ ತಕ್ಷಣ ನಾನು ಸಿಗ್ನಲ್ ಅನ್ನ ಕೊಡ್ತೀನಿ. ಸಿಗ್ನಲ್ ಕೊಟ್ಟ ತಕ್ಷಣ ನಮ್ಮಲ್ಲಿದ್ದಂತ ಹ್ಯಾಂಡ್ ಗ್ರೆನೇಡ್ ಅನ್ನ ತೆಗೆದು ಏಕಾಏಕಿಯಾಗಿ ಒಂದೇ ಸಲ 3 ಟೀಮ್ಗಳು ಆ ಬಂಕರ್ ಒಳಗೆ ಎಸಿಬೇಕು. ಎಸದ ತಕ್ಷಣ AK-47 ನಮ್ಮಲ್ಲಿ ಏನೇನು ವೆಪನ್ ಇರ್ತವೋ ಅದನ್ನ ತಗೊಂಡು ಗುಂಡು ಹಾಕಕ್ ಶುರು ಮಾಡಬೇಕು. ಸರಿ ಅಂತ ಕ್ರಾಲಿಂಗ್ ಶುರು ಮಾಡ್ತೀವಿ. ಆ ಬಂಕರ್ ಹತ್ರ ಹೋಗ್ತೀವಿ, ಲೆಫ್ಟ್ ರೈಟ್ ಅವರು ರೀಚ್ ಆಗ್ತಾರೆ. ಒಂದು ಸಿಗ್ನಲ್ ಅನ್ನ ಕೊಡ್ತೀನಿ. ಸಿಗ್ನಲ್ ಕೊಟ್ಟ ತಕ್ಷಣ
ನಮ್ಮಲ್ಲಿದ್ದಂತ ಹ್ಯಾಂಡ್ ಗ್ರೆನೇಡ್ ನ ತೆಗೆದು ಅದ್ರಾಗ ಎಸಿತೀವಿ. ಆಮೇಲೆ ನಮ್ಮ ವೆಪನ್ಸ್ ನ ತೆಗೆದು ಫೈರ್ ಮಾಡಕ್ ಶುರು ಮಾಡ್ತೀವಿ. ನೀವು ಇಮ್ಯಾಜಿನ್ ಮಾಡಿ, ಪಿನ್ ಡ್ರಾಪ್ ಸೈಲೆನ್ಸ್, ಬೆಟ್ಟದ ತುದಿ ಮೇಲೆ ಕತ್ಲಿದೆ, ಪಿನ್ ಡ್ರಾಪ್ ಸೈಲೆನ್ಸ್ ಇದೆ, ಒಂದೇ ಸಲ ಹೆಲ್ ಬ್ರೋಕ್ ಲೂಸ್ ಅಂತ ಹೇಳ್ತೀವಲ್ಲ, ಹೆಲ್ ಬ್ರೋಕ್ ಲೂಸ್ ಅಂತ, ಆ ತರ ಒಂದು ಪರಿಸ್ಥಿತಿ. ಆ ಸೌಂಡ್ಗೆ ಮೇಲೆ ಕುತ್ತಂತವ್ರು ಗೊತ್ತಾಗ್ಬಿಟ್ಟಿದೆ, ಅವ್ರು ಫೈರ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಗ್ರೆನೇಡ್ಗಳು ಸಿಡಿತಾ ಇದೆ, ಫೈರಿಂಗ್ ಆಗ್ತಾ ಇದೆ, ಫ್ಲಾಶ್ ಕಾಣ್ತಾ ಇದೆ, ಗುಂಡು ಮದ್ದುಗಳು ಹಾರ್ತಾನೆ ಇದೆ. ಬಟ್ ಆ ಒಂದು ಸಂದರ್ಭದಲ್ಲಿ ಹೇಗಾಗುತ್ತೆ ಅಂತಂದ್ರೆ, ಅವರಿಗೆ ಗೊತ್ತಾಗೋಕ್ಕಿಂತ ಮುಂಚೆ ಆ 3 ಬಂಕರ್ಗಳನ್ನ ನಾವು ವಶಪಡಿಸ್ಕೊಂಡ್ಬಿಡ್ತೀವಿ, ಅಲ್ಲಿದ್ದಂತ ಶತ್ರುಗಳನ್ನ ನಾಶ ಮಾಡ್ತೀವಿ. ಯಾಕಂದ್ರೆ ಅವ್ರಿಗೆ ರಿಯಾಕ್ಟ್ ಮಾಡೋಕ್ಕಿಂತ ಮುಂಚೆ ಹ್ಯಾಂಡ್ ಗ್ರೆನೇಡ್ ಇಡ್ತಿದೀವಿ, ಬುಲೆಟ್ಸ್ ಅನ್ನ ಹಾರಿಸ್ಬಿಟ್ಟಿದೀವಿ. ಅದಾದ ನಂತರ ನಾವು ಸ್ಯಾನಿಟೈಸ್ ಮಾಡ್ಬೇಕು. ಸ್ಯಾನಿಟೈಸ್ ಅಂದ್ರೆ ಅಲ್ಲಿದ್ದಂತ ಶತ್ರುಗಳ ಬಾಡಿನ ತೆಗಿಬೇಕು. ಅವ್ರು ಏನಾದ್ರು ಮೈನ್ ಸೆಡ್ಗಿಟ್ಟಿದ್ರೆ ಅದನ್ನ ಕ್ಲಿಯರ್ ಮಾಡಬೇಕು. ಅಲ್ಲಿ ಹೆಂಗಂದ್ರೆ ನೀವು ಇಮಿಡಿಯೇಟ್ ಒಳಗೆ ಹೋಗಕ್ಕಾಗಲ್ಲ, ಯಾಕಂದ್ರೆ ಗುಂಡು ಹಾರಿಸಿದಿರ, ಗುಂಡು ತಗಲಿದೆ ಅಂದ್ರೆ ರಕ್ತ ಸೂರಿರುತ್ತೆ. ಐಸ್ ತೆಗೆದು ಅದ್ರ ಮೇಲೆ ಹಾಕಿದ್ರೆ ಅದೊಂದು ಸ್ವಲ್ಪ ಕ್ಲಿಯರ್ ಆಗುತ್ತೆ, ಇಲ್ಲದ್ರೆ ಅದ್ರ ಮೇಲೆ ನಿಂತ್ಕೋಬೇಕು, ಅದ್ರ ಮೇಲೆ ಕುತ್ಕೊಳ್ಳೋದು ಕಷ್ಟ ಆಗುತ್ತೆ. ಹಂಗಾಗಿ ಐಸ್ ತೆಗೆದು ಹಾಕೋದು, ಬಾಡಿ ಆ ಕಡೆ ಹಾಕೋದು, ಮೈನ್ಸ್ ಏನಾದ್ರು ಇಟ್ಟಿದ್ರೆ ಹುಡುಕೋದು, ವೆಪನ್ಸ್ ಏನ್ ಕೆಳಗಡೆ ಇದ್ವು ಅದನ್ನ ಮೇಲ್ಗಡೆ ಮಾಡಬೇಕು. ಇದನ್ನೆಲ್ಲ ಮಾಡ್ತಾ ಇದ್ವಿ. ಬೆಳಕಾಗ್ತಾ ಬರ್ತಾ ಇದೆ. ನಾನು ಆ ಬಲಗಡೆ ಎಡಗಡೆ ಎಲ್ಲ ಆಕ್ಯುಪೈ ಮಾಡಿದೀವೋ ಇಲ್ಲೋ, ಸರಿಯಾಗಿ ಆಗಿದ್ದೇನೋ ಇಲ್ಲೋ ಅಂತ ತಿರುಗಿ ನೋಡ್ತಾ ಇದ್ದೀನಿ. ನಾನು ಏನ್ ಕಂಡೆ ಅಂತಂದ್ರೆ, ನಮ್ಮ ಯೂನಿಫಾರ್ಮ್ ಹಾಕೊಂಡಂತ ಒಬ್ಬ ವ್ಯಕ್ತಿ ಮುಖ ಕೆಳಗೆ ಮಾಡಿ ಬಿದ್ದು ಬಿಟ್ಟಿದ್ದಾನೆ. ಕೈ ಯಾವ್ದೋ ತರ ಟ್ವಿಸ್ಟ್ ಆಗಿದೆ, ಕಾಲು ಯಾವ್ದೋ ತರ ಟ್ವಿಸ್ಟ್ ಆಗ್ಬಿಟ್ಟೆ. ನೋಡಿದ ತಕ್ಷಣ ತಲೆ ಹೇಳ್ತಾ ಇದೆ ಅವ್ನು ಬದುಕಿಲ್ಲ ಅಂತ, ಬಟ್ ಹೃದಯ ಹೇಳ್ತಿದೆ ದೇವರೇ ಅವ್ನು ಬದುಕಿರ್ಲಿ, ಹೇಗಾದ್ರೂ ಮಾಡಿ ಕೆಳಗೆ ಕಳಿಸಿ ಅವನ್ನ ಟ್ರೀಟ್ಮೆಂಟ್ ಕೊಡ್ಸೋಣ ಅಂತ. ಯಾರು ಅಂತ ಗೊತ್ತಿಲ್ಲ, ಓಡ್ ಬರ್ತೀನಿ ಅವನ ಹತ್ರ ಕೆಳಗಡೆ ಬಂದು ಬಾಡಿಯನ್ನ ಹಿಂಗೆ ಟಿಲ್ಟ್ ಮಾಡ್ತೀನಿ. ಎಳೆ ಬಿಸಿಲು ಅವ್ನ ತಲೆ ಮೇಲೆ ಬೀಳ್ತಾ ಇದೆ. ಹಿಂಗೆ ತಿರ್ಗಿಸಿದಾಗ ಶ್ಯಾಮ್ ಸಿಂಗ್ ತಿರ್ಕೊಂಡ್ಬಿಟ್ಟಿದ್ದಾನೆ. ನನ್ನ ಬಡಿ ಏನಿದ್ನಲ್ಲ, ನನ್ನ ಜೊತೆಗೆ 6 ತಿಂಗಳ ಜೊತೆಗಿದ್ದ, ಅವನಿಗೆ ಹುಷಾರಿರ್ಲಿಲ್ಲ, ಬರಬೇಡ ಅಂತ ಹೇಳಿದ್ದೆ, ಆದ್ರೂ ಕೂಡ ಹಠ ಮಾಡಿ ಬಂದಂತ ಬೇಕು. ಇಮ್ಯಾಜಿನ್ ಮಾಡಿ, ಆ ಟೈಮಲ್ಲಿ ನಾನೊಬ್ಬ ಸೈನ್ಯದ ಅಧಿಕಾರಿಯಾಗಿ, ಟೀಮ್ ಲೀಡರ್ ಆಗಿ ಒಂದು ಕಣ್ಣೀರು ಕೂಡ ಹಾಕಕ್ಕಾಗ್ತಾ ಇಲ್ಲ. ಯಾಕೆಂದ್ರೆ ನಾನು ಟೀಮ್ ಲೀಡರ್ ಆಗಿ ನಾನೇನಾರ ಹೇಳಕ್ ಸ್ಟಾರ್ಟ್ ಮಾಡಿದ್ರೆ ನನ್ನ 100 ಜನ ಜವಾನ್ಸ್ ನೋಡ್ತಾ ಇದ್ದಾರೆ. ಅವ್ರೇನು ಯುದ್ಧ ಮಾಡೋ ಹುಮ್ಮಸ್ಸನ್ನ ಕಳ್ಕೊಂಡ್ಬಿಡ್ತಾರೋ ಅಂತ ಒಂದು ಕಣ್ಣೀರು ಹಾಕಕ್ಕೂ ಆಗ್ಲಿಲ್ಲ. ಆ ಬಾಡಿನ ಕೆಳಗೆ ಕಳಿಸ್ತೀವಿ. ಕೆಳಗೆ ಕಳಿಸಿ ಯುದ್ಧವನ್ನ ಮತ್ತೆ ಮುಂದೆ ಒರೆಸ್ತೀವಿ. 5ನೇ ತಾರೀಕು ಇಡೀ ದಿನ ಯುದ್ಧ ಆಗುತ್ತೆ, 5ನೇ ತಾರೀಕು ರಾತ್ರಿ ಯುದ್ಧ ಆಗುತ್ತೆ, 6ನೇ ತಾರೀಕು ಮಧ್ಯಾಹ್ನದವರೆಗೂ ಯುದ್ಧ ನಡೀತಾನೆ ಇದೆ. ನಾನು ಆಗ್ಲೇ ಹೇಳಿದಾಗೆ ಒಂದೊಂದು ಇಂಚ್ ಕೂಡ ಇಂಪಾರ್ಟೆಂಟ್ ನಮಗೆ. ಒಂದು ಬಂಡೆಗಲ್ಲಿಂದ ಇನ್ನೊಂದು ಬಂಡೆಗಲ್ಲಿ ಹೋಗ್ತೀನಿ ಅಂದ್ರೆ ಆ ಟೈಮಲ್ಲಿ ಯಾರು ಕವರ್ ಫೈರ್ ಕೊಡ್ತಾ ಇದಾರೆ, ನಾನು ಈ ಬಂಡೆಗಲ್ಲಿಂದ ಆ ಬಂಡೆಗೆ ಹೋಗ್ತೀನಿ, ಅಲ್ಲಿ ಕುತ್ಕೊಂಡು ನಾನು ಕವರ್ ಕೊಟ್ಟು ಫೈರ್ ಕವರ್ ಮಾಡ್ತೀನಿ, ಇನ್ನೊಬ್ರು ಯಾರು ಮುಂದೆ ಹೋಗ್ತಾ ಇದ್ದಾರೆ. ಈ ತರ ಮಾಡ್ತಾ ಮಾಡ್ತಾ ನಾವು ಮುಂದೆ ಹೋಗ್ತಾನೇ ಇದ್ದೀವಿ. 6ನೇ ತಾರೀಕು ಮಧ್ಯಾಹ್ನ ನಮ್ಗೊಂದು ಮೆಸೇಜ್ ಬರುತ್ತೆ ನಮ್ಮ ಕಮಾಂಡಿಂಗ್ ಆಫೀಸರ್ ಇಂದ. ರೇಡಿಯೋ ಸೆಟ್ ಇರ್ತೀವಲ್ಲ, ಕಮ್ಯುನಿಕೇಶನ್ ಎಲ್ಲ ರೇಡಿಯೋ ಸೆಟ್ ಅಲ್ಲಿ. ಆ ರೇಡಿಯೋ ಸೆಟ್ ಅಲ್ಲಿ ಮೆಸೇಜ್ ಬರುತ್ತೆ, ನೀವು 4ನೇ ತಾರೀಕು ಮಧ್ಯಾಹ್ನ ಊಟ ಮಾಡಿದ್ರಿ, 6ನೇ ತಾರೀಕು ಮಧ್ಯಾಹ್ನ ಹೋಗಿದೆ, ನಿಮ್ಗೆ ಏನಾದ್ರು ಊಟಕ್ಕೆ ಕಳಿಸಲ್ಲ ಅಂತ. 48 ಗಂಟೆ ಕಾಲ ಹೋರಾಡ್ತಾ ನಮ್ಮಲ್ಲಿ ಗುಂಡು ಮದ್ದುಗಳು ಕಡಿಮೆ ಆಗ್ತಾ ಬರ್ತಾ ಇದೆ. ನನಗೆ ಗೊತ್ತು, ಊಟ ಬರ್ಬೇಕಂದ್ರೆ ಫುಲ್ ಕೆಳಗಡೆಯಿಂದ ಬರ್ಬೇಕು. ಗುಂಡು ಮದ್ದುಗಳನ್ನ ನಾವು ಮಧ್ಯದಲ್ಲಿ ಹಾಕದೆ ಅದೊಂದು ಮಧ್ಯದ ಸ್ಥಾನದಲ್ಲಿ ಸ್ಟೋರ್ ಮಾಡಿರ್ತೀವಿ, ಅಮ್ಯುನಿಷನ್ ಡಂಪ್ ಮಾಡ್ಕೊಂಡಿರ್ತೀವಿ. ಅದು ನನಗೆ ಗೊತ್ತು. ಆರ್ಮ್ಸ್ ಅಂಡ್ ಅಮ್ಯುನಿಷನ್ ಅಂದ್ರೆ ಅದು ಬರೋದು ಈಸಿ, ಫುಡ್ ಬರೋದು ಬಹಳ ಕೆಳಗಿಂದ ಬರಬೇಕು. ಆಮೇಲೆ 48 ಗಂಟೆ ಕಾಲ ಹೋರಾಡ್ತಾ ನಮ್ಮಲ್ಲಿ ಗುಂಡು ಮದ್ದುಗಳು ಕಡಿಮೆನೂ ಆಗ್ತಾ ಇದೆ. ಹಾಗಾಗಿ ಮತ್ತೆ ನಾನು ರೇಡಿಯೋ ಸೆಟ್ ಅಲ್ಲಿ ಹೋಗಿ ಮೆಸೇಜ್ ಕೊಡ್ತೀನಿ, ಸರ್ ನೀವು ಊಟದ ಚಿಂತೆ ಬಿಟ್ಬಿಡಿ, ಕೆಲವೊಂದು ಗುಂಡು ಮದ್ದುಗಳು ಕಡಿಮೆ ಆಗ್ತಾ ಇದೆ, ಅವನ್ನ ಕಳಿಸ್ಕೊಡಿ. ನೀವು ಇಮ್ಯಾಜಿನ್ ಮಾಡ್ತಿರ್ಬೋದು, ಹಂಗ 48 ಗಂಟೆ ಕಾಲ 2 ದಿನ ಊಟ ಇದ್ದಂಗೆ ಹೇಗೆ ಬಾಡಿ ಆದ್ರೂ ರೆಸ್ಪಾಂಡ್ ಮಾಡಬೇಕಲ್ಲ ಅಂತ. ಲೆಟ್ ಮಿ ಟೆಲ್ ಯು, ಫಿಸಿಕಲ್ ಸ್ಟ್ರೇನ್ ಇಸ್ ಜಸ್ಟ್ ಅ ಸ್ಟೇಟ್ ಆಫ್ ಮೈಂಡ್. ನೀವು ನಿಮ್ಮ ಬಾಡಿ ಹೇಳ್ಕೊಂಡ್ರೆ ಸುಸ್ತಾಗ್ತಿದೆ ಅಂದ್ರೆ ಸುಸ್ತಾಗ್ತಿಲ್ಲ ಆಗಲ್ಲ. ನಿಮಗೆ ಏನ್ ಕೆಳಗೆ ಎಳೆಯುತ್ತೆ ಅಂದ್ರೆ ಮೆಂಟಲ್ ಸ್ಟ್ರೇನ್ ಅಂತ ಹೇಳ್ತೀವಲ್ಲ, ದ್ಯಾಟ್ ಬ್ರಿಂಗ್ಸ್ ಯು ಡೌನ್. ಯಾವಾಗ ನನ್ನ ಫಿಸಿಕಲ್ ಸ್ಟ್ರೇನ್ ನಿಜವಾಗ್ಲೂ ಆಗ್ತಿರಲಿಲ್ಲ. ಫಿಸಿಕಲ್ ಸ್ಟ್ರೇನ್ ಅದನ್ನ ತಡಿಲಿಕ್ಕೆ ಏನ್ ಮಾಡ್ಕೊಂತಿದ್ವಿ ಅಂದ್ರೆ, ಜುಲೈ ತಿಂಗಳಲ್ಲೂ ಅಲ್ಲಿ ಹಿಮ ಇರ್ತಿತ್ತು. ಆ ಹಿಮದ ಮೇಲಿನ ಭಾಗ ಆಬ್ವಿಯಸ್ಲಿ ಗಲೀಜಾಗಿದೆ, ಯಾರಿಗಾದ್ರೂ ಗುಂಡು ತಗಲಿದ್ರೆ ಅದು ರಕ್ತ ಸುರಿದೆ, ಅಲ್ಲಿ ಶೆಲ್ಲಿಂಗ್ ಆಗಿರುತ್ತೆ, ಅದು ಫುಲ್ ಕಪ್ಪಾಗಿ ಹೋಗಿರುತ್ತೆ, ಅದ್ರ ಮೇಲೆ ಓಡಾಡಿದ್ರ ಗಲೀಜಾಗಿ ಹೋಗಿರುತ್ತೆ. ಅದ್ರ ಮೇಲಿಂದ ಐಸ್ ಎಲ್ಲ ತೆಗಿತಾ ಇದ್ವಿ, ಕೆಳಗಿಂದ ಬಾಯಲ್ಲಿ ಹಾಕೊಂತ ಇದ್ವಿ, ಜಸ್ಟ್ ಟು ಗೆಟ್ ಅ ಫೀಲ್ ನಾವು ಇರುತ್ತಿದ್ವಿ, ನಮ್ಮ ಹೊಟ್ಟೆಯಲ್ಲಿ ಏನೋ ಹೋಯ್ತು ಅಂತ. ನಾನು ಆಗ್ಲೇ ಹೇಳ್ತಿದ್ದೆ ಮೆಂಟಲ್ ಸ್ಟ್ರೇನ್ ಅಂತ. ಯಾವಾಗ ನಿಮಗೆ ಮೆಂಟಲ್ ಸ್ಟ್ರೇನ್ ಯಾವಾಗ ಆಗುತ್ತೆ ಅಂದ್ರೆ, ನನ್ನ ಒಬ್ಬ ಸೈನಿಕ 2 ಕಾಲಿಗೆ ಗುಂಡು ಬಿದ್ದುಬಿಟ್ಟಿದೆ, ಎದ್ದಳಕ್ ಆಗ್ತಾ ಇಲ್ಲ ಅವನಿಗೆ. ಅವನ ಸ್ಟ್ರೆಚರ್ ಕುಂದಿರಿಸಿದ್ದೀನಿ, ಮಲಗಿಸಿದ್ದೀನಿ, ಕೆಳಗೆ ಕಳಿಸ್ತಾ ಇದ್ದೀನಿ. ಅವಾಗ ಅವ್ನು ಹೇಳ್ತಾನೆ, ಸಾಬ್ ಮುಜೆ ಮಾಫ್ ಕರೆದೆ, ನನಗೆ ಕ್ಷಮಿಸ್ಬಿಡಿ, ಕೊನೆಯವರೆಗೂ ನಿಮ್ ಜೊತೆಗೆ ಇರಕ್ ಆಗ್ಲಿಲ್ಲ ಅಂತ ಯಾವಾಗ ಹೇಳ್ತಾನಲ್ಲ, ಅವಾಗ ಮೆಂಟಲಿ ಸ್ಟ್ರೇನ್ ಆಗುತ್ತೆ. ಒಂದು ಶೆಲ್ಲಿಂಗ್ ಆಗಿದೆ.